ಒಂದೇ ಮಾತರಂ ರಾಷ್ಟ್ರೀಯ ಗೀತೆ 150 ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ವತಿಯಿಂದ ನಡೆಯುತ್ತಿರುವ ಒಂದೇ ಮಾತರಂ ಕರಾವಳಿ ಸೈಕ್ಲೋಥಾನ್ ನಿನ್ನೆ ಉಡುಪಿ ಜಿಲ್ಲೆ ಬ್ರಹ್ಮಾವರಕ್ಕೆ ತಲುಪಿತು. ಈ ಸೈಕ್ಲೋಥಾನ್ಗೆ ಬ್ರಹ್ಮಾವರದಲ್ಲಿ ಚೆಂಡೆ ವಾದ್ಯಗಳಿಂದ ಸ್ವಾಗತ ಕೋರಲಾಯಿತು. ಬಳಿಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರೊಂದಿಗೆ ಕರಾವಳಿ ಸೈಕ್ಲೋಥಾನ್ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಿತು. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಡೆಪ್ಯೂಟಿ ಕಮಾಂಡರ್ ಸಂದೀಪ್ ಚಕ್ರವರ್ತಿ, ಭದ್ರತಾ ಪಡೆಯ ಸಹಾಯಕ ಕಮಾಂಡರ್ ದುರ್ಗೇಶ್ ಕಲಾಲ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೋಷನ್ ಶೆಟ್ಟಿ, ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಗ್ರೆಗೋರಿ ಡಿಸಿಲ್ವಾ, ಬ್ರಹ್ಮಾವರ ಲಯನ್ಸ್ನ ಅಧ್ಯಕ್ಷ ಸುದೇಶ್ ಹೆಗ್ಡೆ ಉಪಸ್ಥಿತರಿದ್ದರು. ಬಳಿಕ ಸಂದೀಪ್ ಚಕ್ರವರ್ತಿ, ಕಡಲ ತೀರದ ಸುರಕ್ಷತೆಯೇ ಸಮೃದ್ಧ ಭಾರತದ ಸಂಕೇತವಾಗಿದೆ. ಕಡಲ ತೀರದ ಮೀನುಗಾರರು ಮತ್ತು ಸ್ಥಳೀಯರಲ್ಲಿ ದೇಶದ ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಸೈಕ್ಲೋಥಾನ್ನ ಮುಖ್ಯ ಉದ್ದೇಶವಾಗಿದೆ. ದೇಶದ ಪಶ್ಚಿಮ ಸಮುದ್ರ ತೀರದಲ್ಲಿ ಕರಾವಳಿ ಸಮುದಾಯಗಳ ಸಂಸ್ಕೃತಿ ಮತ್ತು ರಾಷ್ಟ್ರೀಯ ಸಂಕಲ್ಪವನ್ನು ಒಟ್ಟುಗೂಡಿಸಲು ಕರಾವಳಿ ಸೈಕ್ಲೋಥಾನ್ ನಡೆಯುತ್ತಿದೆ ಎಂದರು. ಪಶ್ಚಿಮ ಕರಾವಳಿ ತೀರದಲ್ಲಿ ಮಿಲಿಟರಿ ಭದ್ರತೆ ಕಡಿಮೆ ಇರುವುದರಿಂದ ಕರಾವಳಿ ಪ್ರದೇಶದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಕುರಿತು ಸಾರ್ವಜನಿಕರೇ ಸ್ವಯಂ ಪ್ರೇರಿತರಾಗಿ ಮಾಹಿತಿ ನೀಡಿ ದೇಶದ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಹೇಳಿದರು. हम लोग ये तटीय क्षेत्र से जाते जाते वहाँ के लोगों को ये संदेश देते हुए जा रहे हैं, उनसे मिल रहे हैं, उनके साथ खाना खा रहे हैं, उनके साथ रह रहे रात को, उनके वेशभूषा, अदब कायदा, खान पान, संस्कार, संस्कृति, कल्चर, उनके समस्या, हर चीज़ों से हम जानकारी लेते हुए समझते हुए हम आगे बढ़ रहे हैं और उनको ये संदेश देते हुए जा रहे हैं कि तट सुरक्षा केवल मात्र सुरक्षा एजेंसियों का काम नहीं है, उसमें तट प्रहरी, हम लोग तट प्रहरी बोलते हैं उसको, जो तटीय क्षेत्र में जो लोग रहते हैं, चाहे वो मछुआरे भाई लोग हो या नमक के कारखानों में काम करने वाले मजदूर हो या और कोई हो, जो तटीय क्षेत्र में रहते हैं उनको सबसे पहले पता चलेगा जब कुछ गड़बड़ होगा, जब कुछ गलत होगा, जब कुछ संदेहास्पद होगा, तो वो उस चीज़ को नोटिस करे और सुरक्षा बलों के संज्ञान पे लाए, तभी जाके तट सुरक्षित हो सकता है. ದುರ್ಗೇಶ್ ಕಲಾಲ್, ಎನ್ಸಿಸಿ ವಿದ್ಯಾರ್ಥಿಗಳಿಗೆ ದೇಶದ ರಕ್ಷಣಾ ಪಡೆಗಳಲ್ಲಿ ವಿದ್ಯಾರ್ಹತೆಗೆ ತಕ್ಕಂತೆ ಸಾಕಷ್ಟು ಉದ್ಯೋಗಾವಕಾಶಗಳಿದ್ದು ದೇಶದ ರಕ್ಷಣೆಯ ಪಣ ತೊಡಬೇಕು ಎಂದು ಕರೆ ನೀಡಿದರು. Is our eyes and ears. They are on the ground and we want their help. We want them to help us and be our eyes and ears in controlling any kind of smuggling, whether it is drug smuggling, weapon smuggling, smuggling of any wildlife or human trafficking.